ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅದ್ರ ಅಂತ ಹೇಳಿ ನಾನು ಅನ್ಕೊಂಡೆ. ನಾನು ಭಾರಿ ಅಂದ್ರ ಭಾರಿ ಇದೇನಿ ನೋಡ್ರಿ. ನಾನ್ ನಿನ್ ಸುರ್ಪುರ್ ರೋಡ್ಗಿ ಕಲಬುರ್ಗಿ ಬೆಳಗ್ಗೆ. ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸೆಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ಬಹಳ ದಿನ ಆಯ್ತು ಗಾಯ್ಸ್ ನಾನು ಯೂಟ್ಯೂಬ್ ಚಾನಲ್ ನ ಮಾಡ್ಲಾರ್ದ. ಬಹಳ ಮಂದಿ ಮೆಸೇಜ್ ಹಾಕಾಗತ್ತಿದ್ರಿ, ಯಾಕಕ್ಕ ಲಾಗ್ ಮಾಡಲಾಗಿದ್ದಿ ಅಂತ ಅಂದಿಸಿಂದ ಗಾಯ್ಸ್ ಸ್ವಲ್ಪ ಬಿಸಿನೂ ಇದ್ದ, ಎಡಿಟ್ನು ಮಾಡಕ್ ಆಗ್ಲಾ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಮಾಡ್ಲಕ್ ಸಮಯ ಇರ್ಲಾರ್ಸೋ ನಾನು ವ್ಲಾಗ್ಸ್ ಗಳನ್ನ ಮಾಡಿಲ್ಲ. ಜಸ್ಟ್ ಇನ್ಸ್ಟಾಗ್ರಾಮ್ ರೀಲ್ಸ್ ಗಳನ್ನ ಅಷ್ಟೇ ಮಾಡ್ಕೊಂತ. ಅಂಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಬೇಕಾದ್ರೆ ಅದನ್ನ ಎಡಿಟ್ ಮಾಡಕ್ಕೂ ನನ್ನ ಹತ್ರ ಟೈಮ್ ಇಲ್ಲ ಅಷ್ಟು. ಯಾಕಂತಂದ್ರೆ ಬಹಳ ಆಗೈತಿ ಕತಿ ಕರ್ಮ ಎಲ್ಲ. ಹೌದಾ? ಸೊ ಅದನ್ನೆಲ್ಲ ನಿಮ್ಗ ಮುಂದೆ ಹೋಗ್ತಾ ಗೊತ್ತಾಗ್ತೈತಿ. ಈಗ ಸದ್ಯಕ್ಕೆ ನಾನು ಈ ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂತ ಅಂದ್ರ, ನನ್ನ ಇವತ್ತಿನ ಯೂಟ್ಯೂಬ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಮೈ ಇಂಟ್ರೊಡಕ್ಷನ್. ಇದೇನಕ್ಕ ನಡ್ಬರ್ಕ ಮತ್ತೆ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೀಯ ಅಂತ ಅನ್ಗಿಸಿಂದ ನಿಮಗೆ ಕ್ವಶನ್ ಬರ್ತೈತಿ ತಲೆಗಂತ ಗೊತ್ತು. ಬಟ್ ಯಾಕ ಅಂತಂದ್ರೆ ಬಹಳ ಜನ ಕೇಳಿದ್ದೆ ಕ್ವಶನ್ಗಳನ್ನ ಕಮೆಂಟ್ನಾಗ ಕೇಳ್ತೀರಿ, DM ಮಾಡ್ತೀರಿ. ಅಕ್ಕ ನೀವು ಎಲ್ಲಿದವರು, ಏನ್ ಮಾಡ್ತೀರಿ, ಏನ್ ಎಜುಕೇಶನ್, ಎಲ್ಲಿ ಕೆಲಸ ಮಾಡಾಕತ್ತೀರಿ, ಏನ್ ಕೆಲಸ ಮಾಡಾಕತ್ತೀರಿ, ಬರೀ ಸೇಮ್ ಟು ಸೇಮ್ ಕ್ವಶನ್. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಸೊ ಅದ್ರ ಸಲುವಾಗಿ ಇನ್ನೊಂದ್ಸಲಿ ನನ್ನ ಇಂಟ್ರೊಡಕ್ಷನ್ ಮಾಡಿದ್ರಾಯ್ತು ನಿಮ್ ಸಲಂದೆ ಅಂತ ಹೇಳಿ ವಿಡಿಯೋನ ಮಾಡ್ಲತ್ತೀನಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನೀವ್ ಎಲ್ಲಿರ್ತೀರಿ? ಯಾವನ್ರಿ ಅವನು ಹಲ್ಕ ಆವಿಂದ ಬಡ್ಕೊಂಡ ಅಲ್ಲ ಕುಸಿರಲ್ರಿ ಅವನು. ನೀವ್ ಏನ್ ಮಾಡ್ತೀರಿ, ಏನ್ ಓದಿರಿ, ಯಾವ ಊರ್ ನಿಮ್ದು? ಬರೀ ಇದನ್ನೇ ಕೇಳ್ತೀರಿ, ಬರೀ ಇದನ್ನೇ ಕಮೆಂಟ್ ಅಲ್ಲಾಗಿರ್ಬೋದು, DM ಅಲ್ಲಾಗಿರ್ಬೋದು, ಬರೀ ಇಂಥದೆಯ. ಸೊ ಇದು ನಾನು ಕೇಳಿ ಸಾಕಾಗಿ ನಾನು ಮತ್ತೊಂದು ಮೈ ಇಂಟ್ರೊಡಕ್ಷನ್ ಅನ್ನೋ ಒಂದು ವಿಡಿಯೋ ಮಾಡಂಗ ಆಯ್ತು ಗೈಸ್. ನನ್ ನೇಟಿವ್ ಬಂದು ಸುರ್ಪುರ್ ಹತ್ರ ಒಂದು ಪುಟ್ಟ ಹಳ್ಳಿ ಯಮ್ನೂರ್ ಅಂತ ಹೇಳಿ. ನಾನು 5th ವರೆಗೂ ಫಸ್ಟ್ ಬ್ಯಾಂಗ್ಳೂರಾಗೆ ಹೋದೆ. ನನ್ನ ತಂದೆ ತಾಯಿ ಎಲ್ಲ ಬೆಂಗಳೂರದಾಗೆ ಇದ್ರು. ಅದಾದ್ಮೇಲೆ ಊರಾಗ ಮನಿ ಕಟ್ಟಿ ಊರಾಗೆ ಸೆಟ್ಲ್ ಆದ್ಮೇಲೆ ನನ್ನ ಎಜುಕೇಶನ್ ಎಲ್ಲ ಆಗಿದ್ದು ನಮ್ಮ ಉತ್ತರ ಕರ್ನಾಟಕ ಕಡೆಗೆ ನನ್ನ ಎಜುಕೇಶನ್ ಆಗಿದ್ದು. ಹೈಯರ್ ಎಜುಕೇಶನ್ ಮಾಡೋ ಸಲ ಅಂತ ಹೇಳಿ ಗುಲ್ಬರ್ಗಾ ಸೆಟ್ಲ್ ಆದೆ. ಗುಲ್ಬರ್ಗ ಒಳಗೆ ಜಿಮ್ಸ್ ಕಾಲೇಜ್ ಒಳಗೆ ನನ್ನ ಫ್ರೀ ಸೀಟ್ ಆಯ್ತು. ನನ್ನ ಎಜುಕೇಶನ್ ಏನಂತ ಹೇಳಿ ಮುಂದೆ ಹೇಳ್ತೀನಿ. ಸೊ ಗುಲ್ಬರ್ಗ ಒಳಗೆ ನಾನು 7-8 ವರ್ಷ ಇರಹಂಗ ಆಯ್ತು ಗೈಸ್. ಎಜುಕೇಶನ್ ವಿಷಯಕ್ಕೆ ಅಂತ ಬಂದ್ರ ನಂದು ಎಜುಕೇಶನ್ ಪ್ಯಾರಾಮೆಡಿಕಲ್ PMB ದಾಗ DHA ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್. ಬಹಳ ಮಂದಿ ತಿಳ್ಕೊಂಡಾರ ನಂದು GNM ನರ್ಸಿಂಗ್ ಅಂತ ಹೇಳಿ. ಇಲ್ಲ, ನಾನು ಮಾಡೋ ಕೆಲಸ ಅದನ್ನೇ ಐತಿ. ಸೊ ಹಾಗಾಗಿ ನಾನು ಯಾವಾಗ್ಲೂ ಅದನ್ನೇ ಹೇಳ್ಕೊಂತ ಬಂದೆ, ನರ್ಸಿಂಗ್ ಅಂತ ಹೇಳಿ. ಬಟ್ ನಾನು ನರ್ಸಿಂಗ್ ಅಲ್ಲ, ನಂದು ಪ್ಯಾರಾಮೆಡಿಕಲ್ ಒಳಗ DHA ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್. ನಿಮ್ಗಾರ ಗೊತ್ತಿರ್ಲಿಕ್ಕಿಲ್ಲ, ಯಾಕಂತಂದ್ರೆ DHA ಮಾಡಿದಾಗ ಅಷ್ಟೇ ಗೊತ್ತಿರ್ತೈತಿ ಈ ಕೋರ್ಸಿನ ಹಣೆಬರ ಏನೈತಿ ಅಂತ ಹೇಳಿ. ಈ ಕೋರ್ಸ್ ಮಾಡಿ ಬಹಳ ಸಫರ್ ಆಗಿ ನನ್ನ ಲೈಫ್ ಒಳಗ. ಸೊ ಹಾಗಾಗಿ ಆದ್ರೂ ಆ ಕೋರ್ಸ್ ಮಾಡಿದ್ರು ನಾನು ಇಲ್ಲಿ ಬಂದು ಇಷ್ಟು ಒಳ್ಳೆ ಜಾಬ್, ಇಷ್ಟು ಒಳ್ಳೆ ಸ್ಯಾಲ್ರಿ ಹೆಂಗೆ ತಗೋತೀನಪ್ಪ ಅಂತಂದ್ರೆ ಮೇನ್ ನನ್ನ ಎಕ್ಸ್ಪೀರಿಯನ್ಸ್ ಗೈಸ್. ನಾನು ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡು ಮತ್ತೆ ನಾನು ಇವಾಗ ಎಲ್ಲಿದ್ದೀನಿ ಪ್ರೆಸೆಂಟ್ ಅಂತಂದ್ರೆ ಗುಲ್ಬರ್ಗ ಒಳಗಿಲ್ಲ. ಗುಲ್ಬರ್ಗ ಒಳಗ ಏನಿಲ್ಲ ಅಂತಂದ್ರೆ 7-8 ವರ್ಷ ಇದ್ದೆ ಅಂತ ನಿಮ್ಗೆ ಫಸ್ಟ್ ಹೇಳಿದೆ. ನಾನು 7-8 ಇಯರ್ಸ್ ಏನು ಮಾಡೀನಿ ಅಂತಂದ್ರೆ ಅರ್ಧ ಎಜುಕೇಶನ್ ಮುಗಿಸೋದ್ರ ಜೊತೆಗೆ ಅದ್ರೊಳಗೆ ನಾನು ಎಕ್ಸ್ಪೀರಿಯನ್ಸ್ ಕೂಡ ತಗೊಂಡಿನಿ. ನಾನು DHIಗೆ ಸಂಬಂಧಪಟ್ಟಿರತಕ್ಕಂಥ ಯಾವ ಎಕ್ಸ್ಪೀರಿಯನ್ಸ್ನೂ ತಗೊಂಡಿಲ್ಲ. ನಾನು ತಗೊಂಡಿದ್ದೆ ನರ್ಸಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲ ಕಡೆನೂ ಎಲ್ಲ ಹಾಸ್ಪಿಟಲ್ ಒಳಗೆ ಡೇ ಆ್ಯಂಡ್ ನೈಟ್ ಡ್ಯೂಟಿ ಮಾಡಿ ನಾನು ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡು ಒಳ್ಳೆ ಸ್ಯಾಲ್ರಿ ಕೂಡ ತಗೊಂಡಿದ್ದೆ. ಬಟ್ ಇವಾಗ ಬೆಂಗಳೂರು ಬಂದು ಶಿಫ್ಟ್ ಆಗಿನಿ ಗೈಸ್. ಬೆಂಗಳೂರು ಬಂದೇನಿ. ಗುಲ್ಬರ್ಗ ಸಾಕಾಯ್ತು ಅಂತಲ್ಲ, ನಮ್ಮೂರು ನಮಗೆ ಅಂದ್ರೆ ಸಾಕಾಗಂಗಿಲ್ಲ. ಮತ್ತೆ ಇಲ್ಲಿನೂ ಒಂದು ಸ್ವಲ್ಪ ಹೊಸ ಎಕ್ಸ್ಪೀರಿಯನ್ಸ್ ತಗೊಂಬಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಬಂದಿನಿ. ಇಲ್ಲಿನೂ ಒಂದು ಒಳ್ಳೆ ಹಾಸ್ಪಿಟಲ್ ಸಿಗೈತಿ, ಒಳ್ಳೆ ಸ್ಯಾಲ್ರಿ ಐತಿ. ಜೊತೆಗೆ ನಾನು ಅಕಾಮಿಡೇಷನ್ ಒಳಗಿದ್ದೀನಿ. PG ಒಳಗೆ 2 ತಿಂಗಳಿದ್ದೆ. ಬಟ್ PG ಊಟ ನನಗೆ ಸೆಟ್ ಆಗಿಲ್ಲ. ಸೊ ಅದ್ರ ಸಲಂದೆ ನಾನು PG ಬಿಟ್ಟು ಅಕಾಮಿಡೇಷನ್ಗೆ ಶಿಫ್ಟ್ ಅದೇ ಗೈಸ್. ಬೆಂಗಳೂರು ಒಳಗೆ ಎಲ್ಲಿದ್ದೀನಿ ಅಂತಂದ್ರೆ HSR ಲೇಔಟ್ ಒಳಗೆ ಇದೀನಿ. ಇಲ್ಲೇ ಒಳ್ಳೆ ಹಾಸ್ಪಿಟಲ್ ಒಳಗ ಕೆಲಸ ಮಾಡಾಕತ್ತೀನಿ. ಸ್ಯಾಲ್ರಿನೂ ಚಲೋ ಐತಿ. ನಾನು ಮಾಡಿರೋ ಕೋರ್ಸ್ ನೋಡಿದ್ರೆ ಬೆಂಗಳೂರೊಳಗೂ ನನಗೆ ಎಲ್ಲಿ ಜಾಬ್ ಸಿಗಬಾರ್ದು ಆ್ಯಕ್ಚುಲಿ ನೋಡಿದ್ರೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ನೋಡಿಸಿಂದ ಜಾಬ್ ಕೊಟ್ಟಾರ ಗೈಸ್. ನಾನು ನಿಜ ಹೇಳಬೇಕು ಅಂತಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಇದ್ದದಕ್ಕೆ ನನಗೆ ಇವತ್ತು ಜಾಬ್ ಸಿಕ್ಕಿರೋದು. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್ಟಿಫಿಕೇಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಲೈಫ್ ಒಳಗೆ, ಎಕ್ಸ್ಪೀರಿಯನ್ಸ್ನು ಭಾಳ ಮ್ಯಾಟ್ರ್ ಆಗ್ತೈತಿ. ಸೊ ನೀವು ಯಾವುದೇ ಕೆಲಸನ ಮಾಡಿರಿ, ಬಟ್ ಎಕ್ಸ್ಪೀರಿಯನ್ಸ್ನ ಇಟ್ಕೋರಿ. ನಾನು ಈ ಮಟ್ಟಕ್ಕೆ ಬಂದೀನಿ ಇವತ್ತಿನ ದಿನ ಅಂತಂದ್ರೆ ಅದಕ್ಕೆ ಕಾರಣ ಅವರು ಇವ್ರು ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂತಂದ್ರೆ ಯಾರೂ ಬಂದಿಲ್ಲ ನನಗೆ ಇದುವರೆಗೂ. ನಾನು ಈ ಸ್ಟೇಜಿಗೆ ಬಂದು ಇವತ್ತು ನಿಂತೀನಿ ಅಂತಂದ್ರೆ ಅದಕ್ಕೆ ಯಾರು ಕಾರಣ ಅಲ್ಲ, ನನಗೆ ನಾನೇ ಕಾರಣ, ನನಗೆ ನಾನೇ ಸರಿಸಟಿ. ಯಾಕಂತಂದ್ರೆ ಬ್ಯಾಕಪ್ ಇಲ್ಲದೆ ಬೆಳೆದಾಕಿ ನಾನು. ಸೋಷಿಯಲ್ ಮೀಡಿಯಾದಾಗಾರ ಯಾರ್ದು ₹1 ಬ್ಯಾಕಪ್ ಇರ್ಲಾರ್ದೆ ನಾನು ನನ್ನ ಎಲ್ಲ ಏನು ಫ್ಯಾನ್ಸ್ ಅರಲ್ಲ ಅದೆಲ್ಲ ನನ್ನ ಒರ್ಜಿನ್ ಫ್ಯಾನ್ಸ್ಗಳು. ಯಾರನ್ನ ದುಡ್ಡು ಕೊಟ್ಟು ಗಳಿಸ್ಕೊಂಡಿದ್ದ ಅಲ್ಲೇ ಅಲ್ಲ. ಭಾಳ ಜನ ಹೇಳ್ತಾರೆ ಇಷ್ಟು ಕಮ್ಮಿ ಟೈಮ್ ಒಳಗೆ ನೀನು ಬೆಳೆದಿದ್ಯಾ ಅಂತಂದ್ರೆ. ಸೊ ನೀನು ಕೇಳ್ತಾರೆ ಪೇಡ್ ಫಾಲೋವರ್ಸ್ ಅಂತಂದ್ರೆ ಅದು ಏನಂತಾನೆ ನನಗೆ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗತ್ತೆ ಅದು ಬೆಂಗಳೂರಿಗೆ ಬಂದ ಮೇಲೆ. ನಾನು ಇಷ್ಟಪಡ್ತೀನಿ ಅಂತಂದ್ರೆ ಯಾವಾಗಲೂ ಸ್ಟ್ರಾಂಗ್ ಆಗಿರಿ, ಇನ್ನೊಬ್ಬರ ಮೇಲೆ ಯಾವತ್ತೂ ಅವಲಂಬಿತರಾಗಿರಕ್ಕೆ ಹೋಗ್ಬೇಡ್ರಿ.
ಲೈಫ್ ಒಳಗ ನಾವ್ ಎಷ್ಟು ಎಫರ್ಟ್ ಹಾಕ್ತಿವಿ ಅಷ್ಟು ನಮ್ಗ ರಿಸಲ್ಟ್ ಸಿಗ್ತೈತಿ. ನಾವ್ ಯಾವಷ್ಟು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಷ್ಟೇ ಲೂಸರ್ಗಳಾಗ್ತೀವಿ, ಅಷ್ಟೇ ಕಳ್ಕೊಂತೀವಿ ಕೂಡ. ಸೊ ಹಾಗಾಗಿ ನಮ್ದು ಎಷ್ಟು ಎಫರ್ಟ್ ಐತಿ ಅದು ಹಾಕೋ ಜವಾಬ್ದಾರಿ ನಮ್ದು, ರಿಸಲ್ಟ್ ಕೊಡೋ ಜವಾಬ್ದಾರಿ ಹೌದು. ಕೆಲಸ ನಮ್ದಾಗಿರ್ಬೇಕು, ಜವಾಬ್ದಾರಿ ಯಾರು ಎಷ್ಟು ನಿಭಾಯಿಸ್ಬೇಕು ಅವ್ರು ನಿಭಾಯಿಸ್ತಾರ. ನನ್ಗೆ ಭಾಳ ಪ್ರೌಡ್ ಫೀಲ್ ಆಗ್ತೈತಿ. ಯಾಕಂತಂದ್ರ ನಾನು ಹೈಯರ್ ಎಜುಕೇಶನ್ ಅಂತ ಬೆಂಗಳೂರಿಗೆ ಬಂದಾಗ ನಾನು ಫಸ್ಟ್ ಇಯರ್ ತನ ಅಷ್ಟೇ ನಾನು ಕರೆಕ್ಟ್ ಆಗಿದ್ದೆ. ಸೆಕೆಂಡ್ ಇಯರ್ ಆದ್ಮೇಲೆ ನನ್ನ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿದೆ. ಆದ್ರೂ ಒಂದಿನ ನಾನು ಎದೆ ಹೊಡೆದಿಲ್ಲ, ಒಂದಿನ ನಾನು ಹಿಂಸರಿಲಿಲ್ಲ. ಪ್ರತಿಯೊಂದು ಕಷ್ಟಕ್ಕೂ ಬೆನ್ನು ಕೊಟ್ಟು ನಿಂತು ಇವತ್ತು ಇಲ್ಲಿ ಬಂದೀನಿ ಗೈಸ್. ಗೊತ್ತಾಯ್ತಲ್ಲ, ಇವಾಗ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಒಳಗ ಕೇಳ್ರಿ. ಬಟ್ ಕೇಳಿದೆ ಕೇಳಕ್ ಹೋಗ್ಬೇಡ್ರಿ, ಸಣ್ಣ ಸಣ್ಣದೆಲ್ಲ ಕೇಳಕ್ ಹೋಗ್ಬೇಡ್ರಿ. ಇನ್ನೊಂದು ಬೇರೆ ಡೌಟ್ಸ್ ಇದ್ರೆ ಕೇಳ್ರಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ಅಷ್ಟೊಂದು ಫಾಲೋವರ್ಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ಒಳಗಿದ್ದವರೆಲ್ಲ. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ಶಿಫ್ಟ್ ಆಗ್ರಿ ಪ್ಲೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಿಂಗೆ ನನ್ನ ಹೊಸ ಕಂಟೆಂಟ್ಗಳನ್ನು ನೀವು ನೋಡಬೇಕು, ನನ್ನ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಬೇಕು, ನಗ್ತಾ ಇರಬೇಕು, ಎಂಜಾಯ್ ಮಾಡ್ತಾ ಇರ್ಬೇಕು ಅಂತಂದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. Love you all.